ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಮಾಡ್ತಿರೋ ಬ್ಲಾಗ್ ಏನು ಅಂದರೆ, ನಾನೆಲ್ಲೋ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ವೀಕು. ಎಲ್ಲಿ ಯಾವ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂತೆಲ್ಲ ನಾನು ನಿಮ್ಗೆ ಹೇಳ್ತೀನಿ ಅಪ್ಕಮಿಂಗ್ ವೀಡಿಯೋದಲ್ಲಿ. ಬಟ್ ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು, ಅದಕ್ಕೆ ಇವತ್ತು ನಾನು ಶಾಪಿಂಗ್ ಹೋಗ್ತಿದ್ದೀನಿ. ನನ್ನ ಜೊತೆ ಯಾರು ಬರ್ತಿದ್ದಾರೆ ಶಾಪಿಂಗ್ಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಬನ್ನಿ ನಾವು ಶಾಪಿಂಗ್ ಹೋಗೋಣ. ಆಮೇಲೆ ಇದು ನಾನು ಮತ್ತು ಹೊಸ ಹೇರ್ ಕಟ್ ಹೇಗಿದೆ ಅಂತ ಹೇಳಿ. ಇದನ್ನು ಬಟರ್ಫ್ಲೈ ಕಟ್ ಅಂತಾರಂತ ನಾನು ಇದೇ ಫಸ್ಟ್ ಟೈಮ್ ಮಾಡಿಸಿದ್ದು. ಬಟ್ ನಂಗೆ ಗೊತ್ತಿಲ್ಲ, ನಾನು ಮುಂಚೆ ಯಾವಾಗಲೂ ಫೆದರ್ ಕಟ್ಟೆ ಮಾಡಿಸ್ತಾ ಇದ್ದೆ. ಹೇಗಿದೆ ಅಂತ ಹೇಳಿ ನನ್ನ ಶಾರ್ಟ್ಸಲ್ಲಿ ನೀವು ನನ್ನ ಏರ್ ಕಟ್ ವೀಡಿಯೋನ ನೋಡ್ಬೋದು. ನೋಡ್ಬಿಟ್ಟು ನನಗೆ ತಿಳಿಸಿ. ನಂಗೆ ಗೊತ್ತು ನೀವು ತಿಳಿಸಲ್ಲ ಅಂತ, ಆದರೂ ಹೇಳ್ತೀನಿ, ತಿಳಿಸಿ. ಸೊ ನನ್ನ ಜೊತೆ ಇವತ್ತು ಶಾಪಿಂಗ್ ಬರ್ತಾ ಇರೋದು ನಮ್ಮ ಬಿಂದು. ಇಷ್ಟೊತ್ತವರೆಗೂ ನೋಡೋದಲ್ಲ, ಬಿಂದು ಅವಳ ವ್ಲಾಗಲ್ಲಿ ಒಂದಷ್ಟು ಸ್ಟೋರಿ ಹಾಕಿದ್ದಾಳೆ, ನೋಡಿ ತಿಳ್ಕೊಡಿ. ಅವಳೊಂಥರ ಸ್ಪಾಯ್ಲರು ಅಲ್ಲ, ನಾನು ಹೋಗೋ ಟ್ರಿಪ್ ಬಗ್ಗೆ ಸ್ಪಾಯ್ಲ್ ಮಾಡಿರೋ ಸ್ಪಾಯ್ಲರು. ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಬೆಂಗಳೂರನ್ನ. ನಮ್ಮ ಬಿಂದು ಮೇಡಮ್ ಅವ್ರಿಗೆ ಅಡ್ರೆಸ್ ಕೊಟ್ಟು ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ನನಗೂ ಗೊತ್ತಿತ್ತು, ಬಟ್ ಕ್ಲಿಯರಾಗಿ ಗೊತ್ತಾಗಲ್ಲ ಅಲ್ವಾ ಬೆಂಗಳೂರು. ಹಾಂ, ಕೆಳಗೋಗೋ ಬದಲು ಮೇಲೆ ಹೋದರೆ ನಾವು ಇಡೀ ಪ್ರಪಂಚ ಸುತ್ತಾಕಬೇಕು. ನಾನು ಒಂದ್ಸಲ ಹಿಂಗೆ ಮಾಡಿದ್ದೆ, ಎಲ್ಲ ಹೋಗ್ಬೇಕಿತ್ತು ವಿಜಯನಗರ್ಗೆ. ಅಂಡರ್ ಗ್ರೌಂಡ್ ಹೋಗ್ಬಿಟ್ಟು ಮಾಗಡಿ ಎಲ್ಲ ಸುತ್ತಾಡಿ ಹಂಗೋಗಿ ಹಿಂಗೋಗಿ ವಿಜಯನಗರ್ಗೆ ಹೋದೆ. ಆಮೇಲೆ ಗೊತ್ತಾಯಿತು ಫ್ಲೈಓವರ್ ಹತ್ತಿದ್ರೆ ವಿಜಯನಗರ ಸೇರ್ತಿದ್ದೆ ಅಂತ. ಹಂಗಾಯ್ತು ಕತೆ. ಸೊ ಇನ್ನೂ ಬೆಂಗಳೂರು ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ತಲುಪಿದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಅಷ್ಟೇ ನೆನಪಿದ ನಾನು ನಿಮಗೆ ನನ್ನ ಬ್ಲಾಗ್. ಹಾಂ, ಓಕೆ, ನಾವು ಸ್ಟುಡಿಯೋಗೆ ಬಂದು ಶಾಪಿಂಗ್ ಮಾಡಿದ್ದೀವಿ. ನೋಡಿ ಏನೇನು ತಗೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಶಾಪಿಂಗ್ ಮುಗಿಸಿದ್ಮೇಲೆ ಹೊಟ್ಟೆ ಹಸಿವಾಗುತ್ತಾನೆ, ಅದಕ್ಕೆ ನಾವು ಬಂದಿದ್ದೀವಿ ಈಗ ಮೆಕ್ಡೊನಾಲ್ಡ್ಸ್ಗೆ. ಬಿಂಡು ಅಂತೂ ಹೊಟ್ಟೆ ಹಸಿತಾ ಇದೆ, ಕಾಯ್ತಾ ಇದ್ದಾರೆ ಮೆಕ್ಡೊನಾಲ್ಡ್ಸ್. ಹೌದಾ? ಆ ಸ್ಮೆಲ್ಗೆ ಎಲ್ಲಾನು ಆರ್ಡರ್ ಮಾಡ್ಬೇಡ ಅನ್ನಿಸ್ತಾ ಇತ್ತು. ಅದಕ್ಕೆ ಕಾಯ್ತಾ ಇಡಲೆ. ಆದರೆ ನಾವು ಟೋಕನ್ ಪ್ರಕಾರ ಹೋಗಬೇಕಲ್ಲ, ಇನ್ನು 180 ನಾವು ಕರೆದಾಗ ನಾವು ಹೋಗಿ ತೊಗೊಬರ್ಬೇಕು. ರೆಡಿ, ನಮ್ಮ ಆರ್ಡರ್ ರೆಡಿ ಇದೆ. ಇವಾಗ ತಿನ್ನೋದು ಮಜಾ ಮಾಡೋದು. ಫಾರ್ ದ ಫಸ್ಟ್ ಟೈಮ್ ನಾವಿವತ್ತು ಆರ್ಡರ್ ಮಾಡಿದ್ದೀವಿ ಕೊರಿಯನ್, ಏನಿದು ಯೂಸಿ ಪಾಪ್. ಹಾಂ, ಕೊರಿಯನ್ ಯೂಸಿ ಪಾಪ್ ಮತ್ತು ಕೊರಿಯನ್ ಚಿಕನ್ ಸರ್ಪ್ರೈಸ್ ಬರ್ಗರ್ ಅಂತ. ಏನು ಸರ್ಪ್ರೈಸೋ ಗೊತ್ತಿಲ್ಲ. ಮತ್ತು ಇದು ಸ್ಪೈಸಿ ಪನ್ನೀರ್ ಬರ್ಗರ್ ಜೊತೆಗೆ ನಮ್ಮ ಫ್ರೆಂಚ್ ಫ್ರೈಸ್. ಹೇಗಿದೆ ಅಂತ ಟೇಸ್ಟ್ ಹೇಳ್ತೀವಿ. ಚಿಕನ್ ಸರ್ಪ್ರೈಸ್ ಬರ್ಗರ್ ಅಂತ. ನಂಗೆ ಸರ್ಪ್ರೈಸ್ ಏನು ಅಂತ ಗೊತ್ತಾಯ್ತು. ವೇರ್ ದೇರ್ ಇಸ್ ನೋ ಚಿಕನ್, ದಟ್ ಇಸ್ ಚಿಕನ್ ಸರ್ಪ್ರೈಸ್ ಬರ್ಗರ್. ಓಕೆ, ಇವಾಗ ನಾವು ಚಿಕನ್ ಹುಡ್ಕೋಣ. ವೇರ್ ಇಸ್ ಚಿಕನ್? ಓ ಮೈ ಗಾಡ್, ಒಬ್ಬ ಎಲ್ಲೇ ಏನು ಇದೆ ಅನ್ಸುತ್ತೆ ಕಣ, ಚಿಕ್ಕದಾಗಿದೆ ಮಿಕ್ಸ್. ನಾನು ತಿನ್ನೋ ಮಾಮೂಲಿ ಬಂದು ತುಂಬ ದೊಡ್ಡದಾಗಿರುತ್ತೆ ಅನಿಸುತ್ತೆ. ಚಿಕನ್ ಬರ್ಗರು ಏನಂತ ಚಿಕನ್ ಟೇಸ್ಟ್ ಬರ್ತಿಲ್ಲ, ಬಟ್ ನಾವು ಇದನ್ನು ಕೊಡಿದ್ವಿ. ಇದು ಸೇಮ್ ಲಿಮ್ಕಾ ಥರನೇ ಇದೆ, ಹೆಸರು ಮಾತ್ರ ಕೊರಿಯನ್ ಅಲ್ವಾ. ಸೊ ಕೊರಿಯನ್ ನೋಡಿ ಇನ್ಫ್ಲೂಯೆನ್ಸ್ ಎಲ್ಲ ಆಗಬಾರ್ದು ಅನ್ನೋದು ಅದಕ್ಕೆ ಅಂದದ್ದು ಜನ. ಇವಾಗ ಕೊರಿಯನ್ ಎಷ್ಟು ಇನ್ಫ್ಲೂಯೆನ್ಸ್ ಆಗೋಗಿದೆ ಅಂದರೆ, ಎಲ್ಲೋದು ಬರೀ ಕೊರಿಯನ್ ಮೆನು, ಕೊರಿಯನ್ ಸ್ಟೋ ಆ್ಯಂಡ್ ಸೋ ಅಂತ ಇದೆ. ತೋರಿಸ್ತೀನಿ ನೋಡಿ. ಇದು ಹೋಗ್ತಾ ಹೋಗ್ತಾ ಕುಡಿತಾ ಸಿಕ್ಕಾಪಟ್ಟೆ ಹುಳಿಯಾಗಿದೆ. ನೀವು ಟ್ರೈ ಮಾಡ್ಬೋದು. ಹೇಗಿತ್ತೆ? ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಅದೇ ಕುಡಿತಾ ಹುಳಿ ಲಾಸ್ಟಲ್ಲೂ ಅಷ್ಟೇ. ಇದರಲ್ಲಿ ಐಸ್ ಕರಗ್ತಾ ಇದೆ, ಬಟ್ ಆ ಐಸಲ್ಲೂ ಹುಳಿ. ಹೌದು, ಚೆನ್ನಾಗಿದೆ. ಆ್ಯಕ್ಚುಲಿ ನಂಗೆ ಈ ಕಲರ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಕಲರು. ಮಿನಿಸೋಗೆ ಹೋಗಿದ್ವಿ. ಅಲ್ಲಿ ನಮ್ಮ ಏನೇನು ತಗೊಂಡಿದ್ದಾಳೆ ನೋಡಿ. ಅದು ಯೂನಿಕಾರ್ನ್, ಕ್ಯೂಟಾಗಿರಲಿ ಅಂತ. ಅದು ಎಷ್ಟು ಕ್ಯೂಟಾಗಿರ್ತವೆ, ಚಿಕ್ಕದಾಗಿರ್ತವೆ. ಬಟ್ ಚೆನ್ನಾಗಿತ್ತು. ಅದೇ ಕ್ಯೂಟ್ ಥಿಂಗ್ಸ್ ನಮ್ಮನ್ನ ಅಟ್ರಾಕ್ಟ್ ಮಾಡೋದು. ಅದಕ್ಕೆ ಅವ್ರು ಚೆನ್ನಾಗಿ ಬಿಸ್ನೆಸ್ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಕ್ಯೂಟಾಗಿರಲಿ, ಅಟ್ರಾಕ್ಟ್ ಮಾಡಲಿ ಅಂತ.
ಇವಾಗ ಮನೆಗೆ ಹೋಗೋಣ. ಮನೆಗೆ ಹೋಗಿ ಮುಂದಿನ ಕೆಲಸ ಮಾಡುವ. ನಮ್ಮ ಸ್ಕೂಲ್ ರೋಡಲ್ಲಿ ಹೋಗ್ತಾ ಇದ್ದೀವಿ, ಫುಲ್ ರೆಸ್ಪೆಕ್ಟಲ್ಲಿ. ನಮ್ಮ ಸ್ಕೂಲ್ ಹೆಸರೆಲ್ಲ ತೋರಿಸಲ್ಲ ನಾನು ನಿಮಗೆ. ನೋಡಿ ಇದೇ ಗೇಟ್ ನಾವು ಹೇಳ್ತಾಳೆ. ಸ್ವೀಟಿಮಾ, ಸ್ವೀಟಿಮಾ, ಓ ಇಲ್ಲಿದ್ಯಾ ನೀನು? ಏನು ಸ್ವೀಟಿ? ಏ ಸ್ವೀಟಿ, ನಿಮ್ಮ ಅಕ್ಕ ಬಂದೋಳೆ ಇಲ್ವಾ ಅಂತ ನೋಡ್ತಾ ಇದೆಯಾ? ಅಲ್ಲೇ ಬಿಟ್ಟು ಬಂದಿದ್ದೀನಿ. ಸ್ವೀಟಿಮಾ ಮೇಲೆ ಹಾಯ್ ಹಾಯ್ ಜನರೇ. ಹಾಯ್ ಆಂಟಿ. ಹ್ಞೂ ಆಯ್ತಾ ನೋಡಿ, ತಲೆ ಒರೆಸ್ಕೊಳೋ ಟವಲ್ನ ತಿನ್ನೋದು ಅಂತ. ಸ್ವೀಟಿ ನಿಮ್ಮ ಅಕ್ಕನ ನೋಡು, ತೋರ್ಸ. ಹೇರ್ ಡ್ರೈಯರ್ ಟವಲ್ ಒದೆ ಕಡೆ ಹಿಂಗೆ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಹಾಂ ಆಂಟಿ ಹೆಂಗಿದೆ ಆಂಟಿ ನೋಡು. ಸೊ ಮನೆಗೆ ಬಂದ್ವಿ. ಏನೇನು ತಗೊಂಡೆ ಅಂತ ತೋರಿಸ್ತೀನಿ. ಅಷ್ಟೊಂದು ನೋಡಿಲ್ಲ, ಬಟ್ 2 ಮಿನಿ ಶರ್ಟ್ ತಗೊಂಡೆ ನಾನು, ಕ್ರಾಪ್ ಶರ್ಟ್ ಥರ. ಇದೆರಡು ತಗೊಂಡೆ. ಆಮೇಲೆ ಒಂದು ಜೀನ್ಸ್ ತಗೊಂಡೆ. ನಾನು ಇಲ್ಲಿ ಕೆಳಗೆ ಶಿಟ್ ನಾವು ನೋಡಿ ತಗೊಂಡೆ ಇಲ್ವಲ್ಲ. ಇಲ್ಲಿ ಸೈಡಲ್ಲಿ ಓಪನ್ ಇರೋದು ತಗೊಂಡಿದ್ವಿ ನಾವು. ಸೈಡಲ್ಲಿ ಓಪನ್ ಇತ್ತು, ಆದಾಗಲೂ ಅಬ್ಸರ್ವ್ ಮಾಡಿಲ್ಲ. ಬಟ್ ಎನಿವೇಸ್ ಹೈವೇಸ್ ಅಂತ ತಗೊಂಡ್ವಿ. ಆಮೇಲೆ ನಾವಿಬ್ರು ಹಿಂಗೆ ಮಾಡಿದ್ವಿ. ಅವರಮ್ಮ ವಾಟರ್ ಬಾಟ್ಲ್ ತಗೊಂಬ ಅಂದ್ರು, ತಗೊಂಡ್ವಿ. ಅದ್ರೊಳಗೆ ಸಿಪ್ಪರ್ ಇದೆಯಾ ಇಲ್ವಾ ಅನ್ನೋದು ನೋಡ್ಲಿಲ್ಲ ನಾವು. ಮನೆಗೆ ಬಂದ್ಮೇಲೆ ಅಯ್ಯೋ ಸಿಪ್ಪರ್ ಇಲ್ವಲ್ಲ ಅನ್ಕೊಂಡ್ವಿ. ಇವಾಗ ಅಲ್ಲಿ ತಗೊಂಡ್ವಾಗ್ಲೇ ನಾವಿಲ್ಲಿ ಸೈಡ್ ಕಟ್ಟಿತ್ತು, ನೋಡ್ಬಿಟ್ಟು ತಗೊಂಡ್ವಿ. ಇವಾಗ ಮನೆ ಬಂದು ನೋಡಿ, ನಾನು ಟ್ರಯಲ್ ರೂಮಲ್ಲಿ ಹಾಕಿ ಚೆಕ್ ಮಾಡಿದೆ, ಕಟ್ಟೆ ನೋಡ್ಲಿಲ್ಲ ಹೋಗಿ ನಾನು. ಅಯ್ಯೋ ಕಟ್ಟೆ. ಆಮೇಲೆ ಇದು ಒಂದು ಸಿಂಗಲ್ ಪೀಸ್ ತಗೊಂಡೆ. ನಾನೆಲ್ಲ ಹಾಕ್ತೀನಲ್ಲ, ಅವಾಗ ನೋಡ್ಬಿಟ್ಟು ಚೆನ್ನಾಗಿದೆಯಾ ಅಂತ ಹೇಳಿ. ಸೊ ನಾನೆಲ್ಲ ಹೋಗ್ತಾ ಇದ್ದೀನಿ ಅಂತ ಶಾಪಿಂಗ್ ಮಾಡ್ಕೊಂಡ್ಬಂದೆ. ಶಾಪಿಂಗಲ್ಲಿ ನಮ್ಗೆ ಅಂಥದ್ದು ಅಫಿಷಿಯಲ್ ವೇರ್ ನನಗೇನು ಸಿಗಲಿಲ್ಲ. ಬಟ್ ಇರೋದ್ರಲ್ಲಿ ಒಂದಷ್ಟು ತೊಗೊಂಡೆ. ಆದರೂ ನಾನು ಅದನ್ನು ಯಾವುದು ಹಾಕೊಂಡು ಹೋಗ್ತೀನೋ ಒಂದನ್ನು ಮಾತ್ರ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸೂಟ್ ಕೇಸ್ ನಂದೇನು ಗೊತ್ತಾ, ಲಾಸ್ಟ್ ಮೂಮೆಂಟ್ ಶಾಪಿಂಗ್ ಅಂತಾರಲ್ಲ ಹಂಗಾಗಿತ್ತು. ಆ ಸೂಟ್ ಕೇಸ್ನ ತೊಗೊಬೇಕು ಅಂದ್ಕೊಂಡು ತೊಗೊಂಡಿರಲಿಲ್ಲ. ಈಗ ಮತ್ತೆ ಅದನ್ನು ಬುಕ್ ಮಾಡಿದ್ರೆ ಲಾಸ್ಟಲ್ಲಿ ಬರುತ್ತೆ ಅಂತ ಅಂದರು, ನೆಕ್ಸ್ಟ್ ಡೇಗೆ ಬರುತ್ತೆ ಅಂತ ಅಂದರು, ಬರಲೇ ಇಲ್ಲ. ಫೈನಲಿ ಏನು ಮಾಡೋದು, ಸೂಟ್ ಕೇಸ್ ಇಲ್ಲದೆ ಇರೋ ಕಾರಣಕ್ಕೆ ಬಿಂದು ಮನೆಗೆ ಹೋಗಿ ಮತ್ತೆ ಸೂಟ್ ಕೇಸ್ ತೊಗೊಂಡು ಬಂದಿದ್ದಾಯಿತು. ಬುಕ್ಕಿಂಗ್ ಆಗಿದೆ. ಇಲ್ಲೆಲ್ಲ ಹಾಕೋ ಬಟ್ಟೆಗಳೆಲ್ಲ ಇಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ ಶೂ ಮತ್ತು ಏನೇನು ಬೇಕು ಸೋಪು ಅದೆಲ್ಲ ಇಟ್ಟಿದ್ದೀನಿ. ಇದು ನನ್ನ ಹ್ಯಾಂಡ್ ಲಗೇಜ್. ಇದರಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸು, ಕಾಸ್ಮೆಟಿಕ್ಸು, ಲ್ಯಾಪ್ಟಾಪು ಎಲ್ಲ ಇಟ್ಟಿದ್ದೀನಿ ಅಷ್ಟೇ. ಹೋಗ್ತಾ ಇದ್ದೀನಿ, ಏನಕ್ಕೆ ಹೋಗ್ತಾ ಇದ್ದೀನಿ ಅಂತೆಲ್ಲ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಅಲ್ಲಿವರೆಗೂ ಬಾಯ್.